ಹಾಯ್ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಸೋಷಿಯಲ್ನ 4th ಚಾಪ್ಟರ್ ವಿಜಯನಗರ್ ಆ್ಯಂಡ್ ಬಹಮನಿ ಕಿಂಗ್ಡಮ್ಸ್ ಈ ಒಂದು ಲೆಸನನ್ನು ಅಥವಾ ಈ ಒಂದು ನೋಟ್ಸ್ನ ನಾನು ನರೇಟ್ ಮಾಡ್ತಾ ಇದ್ದೀನಿ. ಸೊ ಡ್ರಿಲ್ಲೆಲ್ಲ ನಿಮಗೆ ಗೊತ್ತು. ಆ್ಯಸ್ ಯೂಶ್ವಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಬೆಲ್ ಐಕಾನ್ನ ಪ್ರೆಸ್ ಮಾಡಿಲ್ಲ ಅವರೆಲ್ಲ ಕೂಡ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋಸ್ನ ನಾನು ಮತ್ತೆ ಇನ್ನೂ ಅಪ್ಲೋಡ್ ಮಾಡೋವಂಥ ಎಲ್ಲ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಗ್ರೂಪ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆಗ ನಾನು ಇನ್ನೂ ಹೆಚ್ಚು ಚಾನಲ್ ಬೆಳೆದಾಗ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಿ ನಿಮಗೆ ಇನ್ನೂ ಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್. ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1336 AD. ವಿಜಯನಗರ ಎಂಪೈರ್ನ ಯಾವಾಗ ಶುರು ಮಾಡ್ತಾರೆ? 1336ರಲ್ಲಿ. ದಿ ಮಧುರ ವಿಜಯಂ ವಾಸ್ ರಿಟನ್ ಬೈ ಗಂಗಾದೇವಿ. ನೋಡಿ, ಮಧುರ ವಿಜಯಂ ಅನ್ನೋ ಒಂದು ಬುಕ್ನ ಯಾರು ಬರೀತಾರೆ? ಗಂಗಾದೇವಿಯವರು. ಪ್ರೌಢದೇವರಾಯಸ್ ಮಿನಿಸ್ಟರ್ ವಾಸ್ ತಿಮ್ಮರಸು. ಪ್ರೌಢದೇವರಾಯ ಇರ್ತಾರಲ್ಲ ರಾಜ, ಅವರ ಮಿನಿಸ್ಟರ್ ಯಾರಾಗಿರ್ತಾರೆ? ತಿಮ್ಮರಸು ಆಗಿರ್ತಾರೆ. ದಿ ಕಿಂಗ್ ಹೂ ರೋಟ್ ಅಮುಕ್ತ ಮಲ್ಯದ ಇನ್ ತೆಲುಗು ವಾಸ್ ಕೃಷ್ಣದೇವರಾಯ. ನೋಡಿ, ಅಮುಕ್ತ ಮಲ್ಯದ ಅನ್ನೋ ಬುಕ್ನ ತೆಲುಗುವಲ್ಲಿ ಬರೆದಂಥ ರಾಜ ಯಾರು? ಕೃಷ್ಣದೇವರಾಯ. ಮದ್ರಸಾ ಅಟ್ ಬೀದರ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಮೊಹಮ್ಮದ್ ಗವಾನ್. ನೋಡಿ, ಬೀದರಲ್ಲಿ ಒಂದು ಮದ್ರಸಾ ಇದೆಯಲ್ಲ, ಅದನ್ನು ಎಸ್ಟಾಬ್ಲಿಷ್ ಮಾಡಿದ ಯಾರು? ಮೊಹಮ್ಮದ್ ಗವಾನ್. ದಿ ಕಿತಾಬಿ ನವ್ರಸ್ ವಾಸ್ ರಿಟನ್ ಬೈ ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್. ಈ ಬುಕ್ ಕಿತಾಬಿ ನವ್ರಸ್ ಅನ್ನೋ ಬುಕ್ನ ಯಾರು ಬರೆದ್ರು? ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್. ಆನ್ಸರ್ ದಿ ಫಾಲೋಯಿಂಗ್. ನೇಮ್ ದಿ 4 ಡೈನೆಸ್ಟೀಸ್ ಹೂ ರೂಲ್ಡ್ ವಿಜಯನಗರ ಎಂಪೈರ್. ನೋಡಿ, ವಿಜಯನಗರ ಎಂಪೈರ್ನ ರೂಲ್ ಮಾಡಿದಂಥ 4 ಡೈನೆಸ್ಟಿಯ ಹೆಸರುಗಳು ಯಾವ್ಯಾವುದು? ದಿ 4 ಡೈನೆಸ್ಟೀಸ್ ದಟ್ ರೂಲ್ಡ್ ವಿಜಯನಗರ್ ಆರ್ ಸಂಗಮ, ಸಳುವ, ತುಳುವ ಆ್ಯಂಡ್ ಅರವೀಡು. ವಾಟ್ ವೇರ್ ದಿ ಅಚೀವ್ಮೆಂಟ್ಸ್ ಆಫ್ ದೇವರಾಯ ದಿ ಸೆಕೆಂಡ್. ದೇವರಾಯ ದಿ ಸೆಕೆಂಡ್ ಅಂತ ರಾಜ ಇರ್ತಾರಲ್ಲ ವಿಜಯನಗರಲ್ಲಿ, ಅವರ ಅಚೀವ್ಮೆಂಟ್ಸ್ ಏನು? ಅವರ ಸಾಧನೆಗಳು ಏನೇನು? ದಿ ಅಚೀವ್ಮೆಂಟ್ಸ್ ಆಫ್ ದೇವರಾಯ ದಿ ಸೆಕೆಂಡ್ ವೇರ್: ಈ ಡಿಫೀಟೆಡ್ ಕಿಂಗ್ ಗಜಪತಿ ಕಪಿಲೇಂದ್ರ ಆಫ್ ಒರಿಸ್ಸಾ. By suppressing the regional leader on the border, he expanded the kingdom up to Krishna River in the northeast. He was tolerant towards other religions. He constructed mosques, Jain and Vaishnava temples. He patronized many Sanskrit scholars in his court. During his period, Veerashaiva tradition and literature saw a revival. Idishtu second question ge answer. Third one. ವಾಟ್ ವೇರ್ ದಿ ಪ್ರಾಬ್ಲಮ್ಸ್ ಕೃಷ್ಣದೇವರಾಯ ಫೇಸ್ಡ್ ವೆನ್ ಹಿ ಕೇಮ್ ಟು ಥ್ರೋನ್. ನೋಡಿ, ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದ ವಸ್ತ್ರಲ್ಲಿ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು? ದಿ ಯುರೋಪಿಯನ್ಸ್ ಹ್ಯಾಡ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಾಲೋನೀಸ್. ದಿ ಮೊಘಲ್ಸ್ ಫ್ರಮ್ ದಿ ನಾರ್ತ್ ವೇರ್ ಟ್ರೈಯಿಂಗ್ ಟು ಎಕ್ಸ್ಪ್ಯಾಂಡ್ ದೇರ್ ಕಿಂಗ್ಡಮ್ ಇನ್ ದಿ ಸೌತ್. ದಿ 5 ಶಾಹಿ ಕಿಂಗ್ಡಮ್ಸ್ ಆಫ್ ದಿ ಬಹಮನಿ ಡೈನೆಸ್ಟಿ ಬಿಕೇಮ್ ಪವರ್ಫುಲ್ ಸುಲ್ತನೇಟ್ಸ್ ಆ್ಯಂಡ್ ಪ್ಲೆಂಜ್ಡ್ ಇನ್ ಟು ವಾರ್ಸ್ ಅಗೇನ್ಸ್ಟ್ ಕೃಷ್ಣದೇವರಾಯ. ದಿ ಕಿಂಗ್ಸ್ ಆಫ್ ಉಮ್ಮತ್ತೂರ್ ಆ್ಯಂಡ್ ಒರಿಸ್ಸಾ ವೇರ್ ಎ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಥ್ರೆಟ್. ಸೊ ಇಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು. ಇದು ಥರ್ಡ್ ಒನ್ ಆನ್ಸರ್. ಫೋರ್ತ್. ವಾಟ್ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಎಂಪೈರ್ ಟು ದಿ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಸೊಸೈಟಿ. ನೋಡಿ, ವಿಜಯನಗರ ಎಂಪೈರ್ ಅವರು ನಮ್ಮ ಸೊಸೈಟಿಗೆ ಮತ್ತು ನಮ್ಮ ಸಿಸ್ಟಮ್ಗೆ ಕೊಟ್ಟಂಥ ಒಳ್ಳೇದು ಏನೇನು ಅಂದರೆ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ? ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ್ ಆರ್: Vijayanagar was economically prosperous because the kings brought many reforms in agricultural and industrial fields. The kings constructed wells, tanks and canals to encourage irrigation and agriculture. They brought 5 kinds of practices of landholdings like Geni, Guttige, Siddhaya, Vara and Gadi. The Vijayanagar Empire achieved a great progress in the field of industry and commerce. They brought coins of different denominations like gold coins, Gadyana, Pagoda, silver coins and copper coins to use for exchange. The kings maintained trade relations with foreigners for economic development. Spices like pepper, cloves, cardamom, sandal perfume, etc. were exported. This to fourth ge answer. Fifth. Describe the art and architecture of Vijayanagar period. ವಿಜಯನಗರ್ ಪೀರಿಯಡಲ್ಲಿದ್ದಂಥ ಆರ್ಟ್ ಮತ್ತು ಆರ್ಕಿಟೆಕ್ಚರ್. ಆರ್ಟ್ ಅಂದರೆ ನಿಮಗೆಲ್ಲ ಗೊತ್ತು, ಕಲೆಗಳು, ಡ್ರಾಯಿಂಗ್, ಪೇಂಟಿಂಗ್ ಈ ಥರದ್ದು. ಆರ್ಕಿಟೆಕ್ಚರ್ ಅಂದರೆ ಬಿಲ್ಡಿಂಗ್ ಡಿಸೈನ್ ಇರ್ಬೋದು, ಸ್ಕಲ್ಪ್ಚರ್ ಬರಲ್ಲ, ಕೆತ್ತನೆಗಳು. ಆರ್ಕಿಟೆಕ್ಚರ್ನ ಬಿಲ್ಡಿಂಗ್ ಡಿಸೈನ್ ಮೇನ್ಲಿ. ಸೊ ಇದು ಏನಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಥವಾ ಡಿಸ್ಕ್ರೈಬ್ ಮಾಡಿ. ವರ್ಕ್ಸ್ ಡನ್ ಬೈ ವಿಜಯನಗರ್ ಇನ್ ಫೀಲ್ಡ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಈಸ್ ಮೆಮೊರೇಬಲ್.
The uniqueness of their architecture was the construction of huge auditorium and marriage halls. Temples had huge towers, leaf-shaped arches and platforms. Rough granite stone was used for construction of these structures. Vijayanagar kings built many temples in Hampi, Sringeri, Tirupati, Lepakshi, Karkala, Mudbidri, Kanchi, Srishaila and Kalahasti. Vitala temple of Hampi is known for its magnificent architectural beauty. The Saptaswara musical pillars, huge Kalyana mantapas and the stone chariot enhanced the beauty of the temple. Kamal Mahal, Elephant Stable, Queen's Bath are the wonderful examples of Indo-Muslim architectural style. Lakshmi Narasimha, Kadalekalu Ganesha, Sasuvekalu Ganesha idols are the magnificent architectural examples. ಇದಿಷ್ಟು ಕೂಡ ಫಿಫ್ತ್ಗೆ ಆನ್ಸರ್ಸ್. ಹೌ ಕ್ಯಾನ್ ಗವಾನ್ ಬಿ ಕನ್ಸಿಡರ್ಡ್ ಆಸ್ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ದಿ ಬಹಮನಿ ಡೈನಸ್ಟಿ? ನಿಮಗೆಲ್ಲ ಮೊಹಮ್ಮದ್ ಗವಾನ್ ಬಗ್ಗೆ ಗೊತ್ತು. ಮೊಹಮ್ಮದ್ ಗವಾನ್ ಅವ್ರನ್ನ ಏನಕ್ಕೆ ಬಹಮನಿ ಡೈನೆಸ್ಟಿಯ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ? ಬೇರೆ ಯಾರೂ ಇರಲಿಲ್ವ? ಸೊ ಆನ್ಸರ್, ಆಸ್ ಎ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಗವಾನ್ ಟುಕ್ ದಿ ಬಹಮನಿ ಕಿಂಗ್ಡಮ್ ಟು ಗ್ರೇಟ್ ಹೈಟ್ಸ್. ಈ ಲರ್ನ್ಡ್ Muslim religious verses and law at Cairo. He gained proficiency in Arab and Parsi languages. He was responsible for enhancing the glory of the Bahmani kingdom by his efficient administration and victories. He invaded Kanchi and plundered its huge wealth. Another important achievement of Gawan was that he established a madrasa at Bidar to encourage the study of Islamic religion and laws. Madrasa andre school college anta artha. So idishtu sixth one. Seventh question. Describe the administration and revenue system during the rule of Bahmani Sultans. Bahmani Sultans rule ಮಾಡುವಂಥ ಟೈಮಲ್ಲಿ ಆಡಳಿತ ಯಾವ ಥರ ಇದ್ದು? ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ, ಸೊ ರೆವಿನ್ಯೂ ಸಿಸ್ಟಮ್ ಅಂದರೆ ದುಡ್ಡೆಲ್ಲ ಯಾವ ಥರ ಕಲೆಕ್ಟ್ ಮಾಡ್ತಾಯಿದ್ರು, ಟ್ಯಾಕ್ಸ್ ಅದೆಲ್ಲ ಯಾವ ಥರ ಇತ್ತು ಡಿಸ್ಕ್ರೈಬ್ ಮಾಡಿ ಅಥವಾ ಎಕ್ಸ್ಪ್ಲೈನ್ ಮಾಡಿ. There were 3 levels of administration during the rule of Bahmani Sultans, namely central, provincial and village. Among these, there was revenue, judicial and military administration too. The Sultan was the chief of the central administration. The cabinet of the Sultan was called Majlis-e-Hilwith, ILWITH. Gawan converted the existing 4 provinces in 8 units and these provinces were administered by 15 sarkars. Sarkars were divided into paraganas. Kotwal, Deshmukh and Desai were the administrators of the paraganas. The final unit of the administration was the village having Patel, Kulkarni and guards as staff. The land tax was the main source of income for the kingdom. Amir-e-Jumlas was the head of the revenue authorities. 1/3 of the agricultural production was collected as land tax. There were 50 kinds of taxes including house, mines, tobacco, grasslands, trade and employment. The money earned by taxation was used for maintaining palaces, war, bodyguards, construction and maintenance of forts, etc. So idishtu kuda 7th ge answer. Explain the education, art and architecture of Bahmani Sultans. ನೋಡಿ, ಬಹಮನಿ ಸುಲ್ತಾನೇಟ್ ಇದ್ದಂಥ ಟೈಮಲ್ಲಿ ಎಜುಕೇಷನ್ ಯಾವ ಥರ ಇತ್ತು, ಆರ್ಟ್ ಯಾವ ಥರ ಇತ್ತು ಮತ್ತು ಆರ್ಕಿಟೆಕ್ಚರ್ ಯಾವ ಥರ ಇತ್ತು ಎಕ್ಸ್ಪ್ಲೈನ್ ಮಾಡೋದು. ಎಜುಕೇಷನ್ ಮೊದಲು ನೋಡೋಣ. ದಿ ಎಜುಕೇಷನಲ್ ಪಾಲಿಸಿ ಆಫ್ ಸುಲ್ತಾನ್ಸ್ ವಾಸ್ ಟು ಪ್ರೊಪಗೇಟ್ ಇಸ್ಲಾಮಿಕ್ ಕಲ್ಚರ್. ದಿ ಸ್ಕೂಲ್ಸ್ ವೇರ್ ನೋನ್ ಆಸ್ ಮಕ್ತಬ್ಸ್. ದೇ ವೇರ್ ಅಂಡರ್ ದಿ ಕಂಟ್ರೋಲ್ ಆಫ್ ಮಾಸ್ಕ್ಸ್. ದಿ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್ಸ್ ವೇರ್ ಥಾಟ್ ದಿ ಆಲ್ಫಾಬೆಟ್, ರಿಲಿಜನ್, law, poetry, etc. The madrasas were centers for higher education. Muhammad Gawan established a madrasa at Bidar to encourage the study of Islamic religion and law. The college building was magnificently constructed in the Deccan style. Astronomy, grammar, mathematics, philosophy and political science were studied in the college. So ishtu kuda education ಆಯಿತು. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಬರೋಣ. ದಿ ಸುಲ್ತಾನ್ಸ್ ವೇರ್ ಡೆವಲಪ್ಡ್. ನೋಡಿ, ಕ್ವಶನಲ್ಲಿ ನಿಮಗೆ ಜಸ್ಟ್ ಎಕ್ಸ್ಪ್ಲೈನ್ ದಿ ಎಜುಕೇಷನ್ ಆಫ್ ಬಹಮನಿ ಸುಲ್ತಾನ್ಸ್ ಅಂತ ಕೊಟ್ಟರೆ ಬರೀ ಎಜುಕೇಷನ್ ಬರೀತೀರಾ. ಎಕ್ಸ್ಪ್ಲೈನ್ ದಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಬಹಮನಿ ಸುಲ್ತಾನೇಟ್ ಅಥವಾ ಬಹಮನಿ ಸುಲ್ತಾನ್ ಪೀರಿಯಡ್ ಅಂದರೆ ಆವಾಗ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇದು ಮಾತ್ರ ಬರೀತೀರಾ. ಸೊ ಎರಡೂ ಕೊಟ್ಟರೆ ಎಲ್ಲ ಬರೀತೀರಾ. ಸೊ ಆ ಥರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ದಿ ಸುಲ್ತಾನ್ಸ್ ಡೆವಲಪ್ಡ್ ದಿ ಇಂಡೋ ಸಾರ್ಕ್ಯಾನಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್.
The Jamia Mosque, built by Ali Adil Shah I, is a magnificent monument and prominent even today. Ibrahim Roza, Gol Gumbaz, Bagan Mahal, and Asar Mahal are the important monuments of this period. These famous monuments have made the Adil Shahis world famous. ಸೊ ಇದಿಷ್ಟು ಕೂಡ ಆಯಿತು ಅಂತ. ಇನ್ನೂ ಇದೆ ಒಂಚೂರು. Gol Gumbaz at Bijapur is one of the greatest structures in the world. It has an area of 1800 square feet. There are 7-storied minarets in the 4 corners of the building. There is a huge dome in the center. Muhammad Adil Shah constructed this monument in 1926 to 1956. ಅವರು ರೂಲ್ ಮಾಡ್ತಾರೆ, ಸೊ ಅದು ಅವರು ಕಟ್ಟಿಸ್ತಾರೆ. The structure is 51 meters tall and has wide dome. The dome has 4 pillars in which steps have been built to go up. The unique features of this dome is that if one whispers standing on one side of the dome, it can be heard clearly on the other side. It is the biggest dome in India. This monument is in Bijapur in Karnataka. ಸೊ ಇದಿಷ್ಟು ಕೂಡ ನಿಮಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ಎಜುಕೇಷನ್ ಅಂದರೆ ಇಷ್ಟು ಬರೀಬೇಕು, ಆರ್ಕಿಟೆಕ್ಚರ್ ಅಂದರೆ ಇಲ್ಲಿಂದ ಇಷ್ಟು ಬರೀಬೇಕು. 2 ಕೇಳಿದ್ರೆ 2 ಬರೀರಿ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ನೋಟ್ಸ್ ಕೂಡ ಕಂಪ್ಲೀಟ್ ಆಗಿದೆ. ನಿಮಗೆ ಇನ್ನೂ ಯಾವುದಾದ್ರೂ ಬೇರೆ ಚಾಪ್ಟರ್ನ ನೋಟ್ಸ್ ಅಥವಾ ಬೇರೆ ಒಂದು ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಏನಾದರೂ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.